ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದುವೆ ಆಗ್ತೀನಿ ಅಂತ ನಂಬಿಸಿ ದೋಖಾ ಮಾಡಿರುವಂತ ಮಾಹಿತಿ ಸಿಗ್ತಾ ಇದೆ. ಯುವತಿಗೆ ಈ ರೀತಿ ವಂಚನೆ ಆಗಿದೆ ಅಂತೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ದೋಖಾ ಮಾಡಿರುವಂತದ್ದು ಯುವತಿಗೆ. ಲಿವಿನ್ ನಲ್ಲಿದ್ದ ಯುವತಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಆಗಿದೆಯಂತೆ. ದಾಸರಹಳ್ಳಿಯ ಮನು ಅಲಿಯಾಸ್ ಮನೋಜ್ ಬಂಧಿತ ಆರೋಪಿ ಆಗಿದ್ದಾನೆ. ಈತನೇ ಮೋಸ ಮಾಡಿದ್ದು ಅಂತ ಆರೋಪಿ ಮನು ಬಾಗಲಗುಂಟೆ ಪೊಲೀಸರು ಬಂಧಿಸಿದ್ದಾರೆ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆ ಆಗ್ತೀನಿ ಅಂತ ಹೇಳಿದ್ರಂತೆ. ಬಟ್ ತದನಂತರದಲ್ಲಿ ಮದುವೆಗೆ ಒಪ್ಕೊಂಡಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ನಿನ್ನ ಹೆಸರಿಗೆ ಜಮೀನು ಕೊಡಿಸ್ತೀನಿ ಅಂತ ಹೇಳಿ 18 ಲಕ್ಷ ರೂಪಾಯಿಯನ್ನ ಈ ಮನು ಎಂಬಾತ ಪಡೆದುಕೊಂಡಿರ್ತಾನೆ ಯುವತಿ ಬಳಿಕ ಬೇರೆ ಯುವತಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾನಂತೆ. ಆರೋಪಿ ವಿಷಯ ತಿಳಿದು ಹಣ ಕೇಳಿದಕ್ಕೆ ಜಾತಿ ನಿಂದನೆ ಮಾಡಿದ್ದಾನೆ ಈ ಮನು ಅನ್ನುವಂತ ಗಂಭೀರ ಆರೋಪವನ್ನ ಯುವತಿ ಮಾಡ್ತಿದ್ದಾರೆ. ಮತ್ತೆ ಹಣ ಕೇಳೋಕೆ ಬಂದ್ರೆ ಕೊಲೆ ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ದಾನಂತೆ ಯುವತಿಗೆ. ಆರೋಪಿ ಮನು ಮತ್ತವನ ಕುಟುಂಬದ ವಿರುದ್ಧ ಯುವತಿ ಸದ್ಯಕ್ಕೆ ದೂರು ಕೊಟ್ಟಿದ್ದಾರೆ. ಆರೋಪಿ ಮನು, ಆತನ ತಾಯಿ ಸುಜಾತ, ಅಕ್ಕ ಶ್ರೀಜಾ, ಅಣ್ಣ ಶ್ರೀಧರ್ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಸಂತ್ರಸ್ತೆ ದೂರಿನ ಮೇರೆಗೆ ಆರೋಪಿ ಮನುವನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿದ್ರು ಮದುವೆ ಆಗ್ತೀನಿ ಅಂತ ಯುವತಿಗೆ ಹೇಳಿದ್ನಂತೆ ಈ ಮನು ಎಂಬಾತ. ಓಕೆ, ಮದುವೆ ಆಗ್ತಾನಲ್ಲ ಅನ್ನೋ ಕಾರಣಕ್ಕೆ ಆತ ದುಡ್ಡು ಕೇಳಿದ ಅನ್ನೋ ಕಾರಣಕ್ಕೂ ಕೂಡ ಈಕೆ 18 ಲಕ್ಷ ಕೊಟ್ಟಿದ್ದಾಳಂತೆ. ತದನಂತರದಲ್ಲಿ ಮದುವೆ ಆಗುವಂತ ಕೇಳಿದ್ದಕ್ಕೆ ಇದೇ ಮನು ಮದುವೆಗೆ ನಿರಾಕರಿಸಿರುವ ಕಾರಣದಿಂದ ಆಯ್ತು ಮದುವೆ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ನನ್ನ ದುಡ್ಡಾದ್ರೂ ವಾಪಸ್ ಕೊಡು ಅಂತ ಆ ಯುವತಿ ಕೇಳ್ತಾರೆ. ದುಡ್ಡು ಕೇಳಿದಕ್ಕೆ ಜೀವ ಬೆದರಿಕೆ ಬೇರೆ ಹಾಕಿದ್ದಾನಂತೆ ಈ ಮನು. ಹಂಗಾಗಿ ನನಗೆ ಜೀವ ಬೆದರಿಕೆ ಇದೆ, ದುಡ್ಡು ಹೋಗಿದೆ, ಮೋಸ ಆಗಿದೆ ಅನ್ನೋ ಕಾರಣಕ್ಕೆ ಈಗ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿ ಕೇಸ್ ದಾಖಲಿಸಿದ್ದಾರೆ. ಪ್ರಮುಖವಾಗಿ ಮನು ಮಾತ್ರ ಅಲ್ಲ, ಆತನ ಕುಟುಂಬಸ್ಥರ ವಿರುದ್ಧ ಕೂಡ ಯುವತಿ ದೂರನ್ನ ದಾಖಲಿಸಿದ್ದಾರೆ. ಈ ದೂರಿನ ಅನ್ವಯ ಸದ್ಯ ಆರೋಪಿ ಮನುವನ್ನ ಪೊಲೀಸರು ಬಂಧಿಸಿದ್ದಾರೆ.